ಹಲೋ ಮಕ್ಕಳೇ, ಕ್ವಶನ್ ನೋಡಿ. ಎಕ್ಸಸೈಸ್ 1.2 ಸೆಟ್ನಲ್ಲಿ ಎಕ್ಸಸೈಸ್ 1.2 ಅಲ್ಲಿ ಫೋರ್ತ್ ಕ್ವಶನ್ ಇದನ್ನು ಸಾಲ್ವ್ ಮಾಡ್ತಿದ್ದೀನಿ. ಇನ್ ದ ಫಾಲೋಯಿಂಗ್ ಸ್ಟೇಟ್ ವೆದರ್ ಎ ಈಕ್ವಲ್ಸ್ ಟು ಬಿ ಆರ್ ನಾಟ್. ನಮಗೇನು ಈಕ್ವಲ್ ಸೆಟ್ ಅಂತ ಕೇಳಿದ್ದಾರೆ. ಈಕ್ವಲ್ ಸೆಟ್ಟಿನ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ಅಂದರೆ ಡೆಫಿನೇಷನ್ ಇದೆ ನೋಡಿ. ಫಸ್ಟಿಗೆ ಐತಲ್ಲ, ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಈಕ್ವಲ್ಸ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಇದಿರಬೇಕು. ಮತ್ತು ಆಲ್ ದ ಎಲಿಮೆಂಟ್ಸ್ ಆಫ್ ಎ ಶುಡ್ ಬಿ ಪ್ರೆಸೆಂಟ್ ಇನ್ ಬಿ ಆ್ಯಂಡ್ ಆಲ್ ದ ಎಲಿಮೆಂಟ್ಸ್ ವೈಸ್ ವರ್ಸ ಅಂತ ಹೇಳಿದರೆ ಆಲ್ ದ ಎಲಿಮೆಂಟ್ಸ್ ಆಫ್ ಬಿ ಶುಡ್ ಬಿ ಪ್ರೆಸೆಂಟ್ ಇನ್ ಎ. ಅಂದರೆ ಎರಡು ಸೇಮ್ ಟು ಸೇಮ್ ಇರಬೇಕು. ಈಗ ನೋಡಿ, ಎ ಬಿ ಸಿ ಡಿ ಇದೆಲ್ಲ ಎ ಬಿ ಸಿ ಡಿ ಯಲ್ಲಿದೆ. ಇದು ನೋಡಿ, ಇದನ್ನು ಜಂಬಲ್ ಆಗಿ ಬರೆದಿದ್ದಾರೆ. ಆರ್ಡರ್ ಇದರೊಳಗೆ ಆರ್ಡರ್ ಮ್ಯಾಟರ್ ಆಗಲ್ಲ ನೋಡಿ. ಇದೇ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ರಿವರ್ಸಲ್ಲಿ ಬರ್ತಿದ್ದಾರೆ ಅಷ್ಟೇ. ಇದೇನಿದೆ, ಎ ಈಕ್ವಲ್ಸ್ ಟು ಬಿ ಆಗುತ್ತೆ. ಎರಡು ಈಕ್ವಲ್ ಇದೆ. ಎ ಈಕ್ವಲ್ಸ್ ಟು 4, 8, 12, 16 ಇದೆ. 4 ಇನ್ ಮಲ್ಟಿಪಲ್ಸ್. ಇಲ್ಲೇನಿದೆ, 8, 4, 16, 18 ಇದೆ. ಇದರೊಳಗೆ ನಿಮ್ಗೆ ಅನಿಸ್ತಿರ್ಬೋದು ಫಸ್ಟ್ ನೋಡಿದಾಗ ಸೇಮ್ ಇದೆ ಅಂತೇಳಿ, ಆದರೆ 12 ಇಲ್ಲ ಇದರೊಳಗೆ. ಸೊ ಇದೇನಾಗುತ್ತೆ, ನಾಟ್ ಈಕ್ವಲ್ ಆಗುತ್ತೆ. ಅದರ ನಂತರ ಎ ಈಕ್ವಲ್ಸ್ ಟು 2, 4, 8, 6, 8, 10 ಇದೆ. ಇದರೊಳಗೆ ಎಕ್ಸ್ ಇಸ್ ಅ ಪಾಸಿಟಿವ್ ಈವನ್ ಇಂಟೀಜರ್ ಆ್ಯಂಡ್ ಲೆಸ್ ದೆನ್ 10 ಆರ್ ಈಕ್ವಲ್ಸ್ ಟು 10 ಇದೆ. ಫಸ್ಟ್ ಆಫ್ ಆಲ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳಿದರೆ ಇದರೊಳಗೆ 0 ಇನ್ಕ್ಲೂಡ್ ಆಗಲ್ಲ. 2 ಇನ್ ಸ್ಟಾರ್ಟ್ ಆಗುತ್ತೆ, ಈವನ್ ಇದೆ ಅಂತೇಳಿ. ಇದು 4, 6, 8, 10. ಸೊ ಇದು ನೋಡಿ, ಇವೆರಡು ಸೇಮ್ ಇದೆ. ಸೊ ಇದೇನಾಗುತ್ತೆ, ಇದರೊಳಗೂ ಎ ಈಕ್ವಲ್ಸ್ ಟು ಬಿ ಆಗುತ್ತೆ. ಓಕೆ, ಫಸ್ಟಿಗೆ ಈಕ್ವಲ್ ಇದೆ, ನಾಟ್ ಈಕ್ವಲ್ ಇದೆ, ಆಮೇಲೆ ಈಕ್ವಲ್ ಇದೆ. ಎಕ್ಸ್ ಇಸ್ ಅ ಮಲ್ಟಿಪಲ್ ಆಫ್ 10 ಇಲ್ಲಿದೆ. ಎಕ್ಸ್ ಇಸ್ ಮಲ್ಟಿಪಲ್ ಆಫ್ 10 ಅಂದರೆ ಇಲ್ಲೇ 10, 20, 30, 40 ಅಪ್ ಟು ಹೋಗ್ತಾ ಇರುತ್ತೆ. ಯಾಕಂದರೆ ಮಲ್ಟಿಪಲ್ ಆಫ್ 10 ಆ್ಯಂಡ್ ಲೆಸ್ ದೆನ್ 100 ಏನು ಹಂಗೆ ಕೊಟ್ಟಿಲ್ಲ. ಸೊ ಇಟ್ ವಿಲ್ ಬಿ ಗೋಯಿಂಗ್ ಆನ್. ಇದೇನಾಗುತ್ತೆ, 10, 15, 20, 25, 30 ಇದೆ. ಇದು ನಿಜ ಅಂದರೆ ಇದನ್ನು 5 ಮಲ್ಟಿಪಲ್ ಇದೆ, ಆದರೆ ಫಸ್ಟಿಗೆ 5 ಇಲ್ಲ ಅಷ್ಟೇ. ಇದು ನೋಡಿದರೆ 15 ಇದೆ. ಫಸ್ಟಿಗೆ 15 ಇರೋದರಿಂದ ಇದೇನಾಗುತ್ತೆ, ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಬರುತ್ತೆ. ಎ ಇಸ್ ನಾಟ್ ಈಕ್ವಲ್ಸ್ ಟು ಬಿ ಬರುತ್ತೆ. ಸೊ ನಾನು ಫಸ್ಟಿಗೆ ಹೇಳ್ತೇನೆ, ಈಕ್ವಲ್ ಇದೆ, ಇದು ಈಕ್ವಲ್ ಇಲ್ಲ, ಎರಡನೇದು, ಮೂರನೇದು ಈಕ್ವಲ್ ಇದೆ, ನಾಲ್ಕನೇದು ಈಕ್ವಲ್ ಇಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೋಡಿ, ಯೂಟ್ಯೂಬ್ನಲ್ಲಿ ಹೊಸ ಫೀಚರ್ ಇದೆ, ಹೈಪ್ ಅಂತ ಹೇಳಿ. ಫಾರ್ ದ ನ್ಯೂ ಯೂಟ್ಯೂಬರ್ಸ್ ನಮ್ಮಂಥವರಿಗೆ ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ. ಅದು ಕಮೆಂಟ್ ಸೆಕ್ಷನ್ ಅಕ್ಕಪಕ್ಕದಲ್ಲಿ ಸಿಗುತ್ತೆ. ಸ್ವೈಪ್ ಮಾಡಿದ ನಂತರ ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ. ನಮ್ಮಂಥ ನ್ಯೂ ಯೂಟ್ಯೂಬರ್ಸಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ನೋಡಿ, ಎಲ್ಲ ವಿಡಿಯೋದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನನಗೆ ಲೈಕ್ ಮತ್ತು ಕಮೆಂಟ್ ಸಿಕ್ಕಿದಾಗ ತುಂಬ ಖುಷಿಯಾಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಶೇರ್ ಆದಾಗ ತುಂಬ ಆಗುತ್ತೆ, ಯಾಕಂದರೆ ಅದು ಬೇರೆಯವರಿಗೆ ಹೋಗಿ ಮುಟ್ಟದ ಹಾಗೆ. ಅದನ್ನ ಸಬ್ಸ್ಕ್ರೈಬ್ ಅಂದರೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಏಕೆಂದರೆ ನಾವು ಮಾಡ್ತಿರೋ ಪ್ರಯಾಸ ತುಂಬ ಇದೆ. ಏಕೆಂದರೆ ಇದು ಫ್ರೀ ಆಫ್ ಕಾಸ್ಟ್ನಲ್ಲಿ ಎಲ್ಲೂ ಸಿಗೋದಿಲ್ಲ. ಕನ್ನಡದಲ್ಲಿ ತುಂಬ ಕಡಿಮೆ ಯೂಟ್ಯೂಬ್ ಚಾನಲ್ಸ್ನಲ್ಲಿ ಮ್ಯಾಥಮೆಟಿಕ್ಸ್ ಫ್ರೀ ಆಫ್ ಕಾಸ್ಟ್ನಲ್ಲಿ ಕಲಿಸ್ತಾರೆ. ಅದು ಕಲಿಸೋದ್ರೊಳಗೆ ಮತ್ತು ಪೇಯ್ಡ್ ಸಬ್ಸ್ಕ್ರಿಪ್ಷನ್ಸ್ ನಮಗೂ ಇದಕ್ಕೆ ಸೇರಬೇಕು. ಆ್ಯಪ್ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗಬೇಕು, ಪ್ರೀಮಿಯಮ್ ತುಂಬಬೇಕು, ಹಾಗೆ ಹೀಗೆ ಅಂತ ಹೇಳ್ತಾರೆ. ನಾನು ಫ್ರೀ ಆಫ್ ಕಾಸ್ಟ್ನಲ್ಲಿ ಮಾಡ್ತಿದ್ದೀನಿ. ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ, ಯಾಕೆಂದರೆ ಬೇರೆ ಮಕ್ಕಳಿಗೆ ತಲುಪಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್.